given 15 times of cot A is equal to 8, find sin A into sec A. ಸೊ ಮೊದಲನೇದಾಗಿ given ಬರ್ಕೊಂಡು ಶುರು ಮಾಡಬೇಕಾಗುತ್ತೆ. ಅದಕ್ಕೆ ಮೊದಲಾಗಿ ಚಿತ್ರ ಬಿಡಿಸ್ಬೇಕಾಗುತ್ತೆ ಸಣ್ಣದಾಗಿ. ಸೊ ನಿಮ್ಮ ಟ್ರಯಾಂಗಲ್ ಈ ರೀತಿಯಲ್ಲಿ ಕಾಣಿಸ್ಬಹುದು. ಎ ಬಿ ಮತ್ತೆ ಆಂಗಲ್ ಇದನ್ನ ಏನು ಮಾಡೋಣ, ಆಂಗಲ್ ಸಿ. ಸೊ ಗಿವನ್ 15 ಟೈಮ್ಸ್ ಆಫ್ ಇದು 15 ಇಂಟು ಕಂಟ್ರೋಲ್ ಅವ್ರೇನು ಕೊಡ್ದಿರ ಇರ್ಬೋದು. 15 ಇಂಟು ಕಾಟ್ ಎ ಇಸ್ ಇಕ್ವಲ್ ಟು 8 ಈ ರೀತಿಯಲ್ಲಿ ಕೊಟ್ಟಿದ್ದಾರೆ. ಇದುವರೆಗೂ ಅಲ್ಲ, ಒಂದೇನು ಪ್ರಶ್ನೆ ಮಾಡಿದ್ದೀವಿ. ಕಾಟ್ ಎ ಇಸ್ ಇಕ್ವಲ್ ಟು ಏನೋ ಒಂದು ಕೊಟ್ಟಿದ್ರೆ ನಾವು ರೇಷಿಯೋ ಕಂಪೇರ್ ಮಾಡ್ಬೋದಾಗಿತ್ತು. ಇಲ್ಲೇನೋ ವಿಚಿತ್ರವಾಗಿದೆ. ಹೇಗೆ ಮಾಡಿದಿದ್ದೀನಾ, ಇವಾಗ 15 ಹೋಗ್ಸೋದಕ್ಕೆ ನಾನು ಡಿವೈಡ್ ಬೈ 15 ಬೋತ್ ಸೈಡ್ಸ್ ಮಾಡ್ತೀನಿ. ಸೊ ಕಾಟ್ ಆಫ್ ಎ ಇಸ್ ಇಕ್ವಲ್ ಟು 8/15 ಆಗುತ್ತೆ. ಇದು ವಾಸಿ ಅಲ್ವಾ, ಇದು ಗೊತ್ತು ಏನು ಮಾಡಬೇಕು ಅಂತ ಹೇಳಿ. ಸೊ ವಿ ನೋ ದಟ್ ಕಾಟ್ ಎ ಇಸ್ ಅಡ್ಜಸೆಂಟ್ ಆಫ್ ಆಂಗಲ್ ಎ ಡಿವೈಡ್ ಬೈ ಆಪೋಸಿಟ್ ಆಫ್ ಆಂಗಲ್ ಎ. ಸೊ ಅಡ್ಜಸೆಂಟ್ ಏನು ಬರ್ತು ಹುಡುಗರ, ಅಡ್ಜಸೆಂಟ್ ಬಂದು ಆಂಗಲ್ ಎಗೆ ಎ ಬಿ. ಸೊ 8/15 ಇಸ್ ಈಕ್ವಲ್ ಟು ಎ ಬಿ ಬೈ opposite is CB. Therefore, AB is equal to 8K. Okay, BC or CB is equal to 15K, where K is common factor. ಆಯ್ತಾ? ಸೊ ಇದು ನಿಮ್ಮ 8K 15K ಇದನ್ನು ಕಂಡುಹಿಡಿಬೇಕು ನಾವು. ನೀವು ಪೈಥಾಗರಸ್ ಟ್ರಿಪ್ಲೆಟ್ ಗೊತ್ತಿರೋ ಒಳ್ಳೆಯದು, ಇಲ್ಲ ಅಂತ ಹೇಳಿ ನಾರ್ಮಲ್ ಕ್ಯಾಲ್ಕುಲೇಷನ್ ಮಾಡಬೇಕು. ಕ್ಯಾಲ್ಕುಲೇಟಿಂಗ್ ಎ ಸಿ. ಸೊ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಸೊ ಇದು 64 ಸ್ಕ್ವೇರ್ ಪ್ಲಸ್ 225K ಸ್ಕ್ವೇರ್. ಸೊ ಇದು 289K ಸ್ಕ್ವೇರ್. ಸೊ ಇದು 17K ಬರುತ್ತೆ ಅಲ್ವಾ. therefore 80 AC is equal to 17K. ಇವಾಗ ಏನು ಮಾಡಬೇಕು, ಸೈನ್ ಎ ಮತ್ತೆ ಸೆಕ್ ಎ ಕಂಡುಹಿಡಬೇಕು. ಸೊ ಕ್ಯಾಲ್ಕುಲೇಟಿಂಗ್ ಸೈನ್ ಎ. ಸೊ ಸೈನ್ ಎ is opposite of angle A by hypotenuse. Opposite is 15K by 17K is 15/17. Sec A is equal to hypotenuse by adjacent. Hypotenuse by adjacent of angle A. Hypotenuse is 17K, adjacent is 8K. So 17/8. ಇದು ನಿಮ್ಮ ಉತ್ತರ. ಸೊ ಇಲ್ಲೇನು ಬೇರೆ ಥರ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇದು ಅಲ್ವಾ, ಪ್ರಶ್ನೆ ಈ ಥರ ಇತ್ತು. ಅದರ ನಾವು ನಾರ್ಮಲ್ ರೇಷಿಯೋ ಫಾರ್ಮೆಟಲ್ಲಿ ಹೇಗೆ ಮಾಡ್ಬೋದು, ರೇಷಿಯೋ ತಗೊಳ್ಳಿ ಅಷ್ಟೇ, ಡಿವೈಡ್ ಬೈ 15 ಬೋತ್ ದ ಸೈಡ್ಸ್ ಅಲ್ವಾ. ಕಾಟ್ ಎ ಇಂಟು 15 ಇದು ನಾವು ಕಟ್ಕೊಡಿ, ಇದು ಇಂಟು ಅವ್ರು ಕೊಡಲ್ಲ, ಬಟ್ ಇದು ಅರ್ಥ ಏನಂತ ಹೇಳಿದ್ರೆ ಇಂಟು. ಆಯ್ತಾ. ಸೊ ಇಟ್ಸ್ ಹೇಗೆ ಅಂತ ಎಷ್ಟು ನೋಡೋದು ಅಂತ ಹೇಳಿದ್ರೆ 15 ಇಂಟು ಎಕ್ಸ್ ಇಸ್ ಇಕ್ವಲ್ ಟು 8. ನಾವು ಎಕ್ಸ್ ಕಂಡುಹಿಡಬೇಕು. ಏನು ಮಾಡ್ತೀವಿ ಎಕ್ಸ್ ಕಂಡುಹಿಡಿಯೋದಕ್ಕೆ, ಡಿವೈಡ್ ಬೈ 15 ಬೋತ್ ದ ಸೈಡ್ಸ್, ಅಲ್ಲಾಂದ್ರೆ ಟ್ರಾನ್ಸ್ಪೋಸ್ ಮಾಡಿ. ಎಕ್ಸ್ ಇಸ್ ಇಕ್ವಲ್ ಟು 8/15 ಅಷ್ಟೇ, ಇನ್ನೇನು ಇಲ್ಲ, ಅದನ್ನೇ ಇಲ್ಲೇ ಮಾಡಿರೋದು. ಅದಾದಮೇಲೆ ರೇಷಿಯೋ ಕಂಪೇರ್ ಮಾಡಿ, ಆಪೋಸಿಟ್ adjacent by opposite. ಸೊ adjacent is ಕರೆಕ್ಟ್ ಆಗಿದೆ, ಇದು ಕರೆಕ್ಟ್ ಆಗಿದೆ, ಆ್ಯಂಡ್ ವಿ ಆರ್ ಡನ್.